ಏನು ತಲೆ ಕೆಡಿಸ್ಕೊಬಿಡಿ. ಅಳಿಯಂದ್ರು ಸರಿಯಾದ ದಾರಿಲೇ ಹೋಯ್ತಾವ್ರೆ. ಈ ವಿಷಯದಾಗೆ ನೀವು ಏನು ಆತಂಕ ಪಟ್ಕೋಬೇಡಿ. ನಿಮ್ಮ ಮನೆಗೆ ಒಳ್ಳೆ ಹುಡುಗಿನೇ ಸೊಸೆಯಾಗಿ ಬರ್ತಾಳೆ. ಹೌದಾ ಪುಟ್ಟಕ್ಕ? ನೀನ್ ಹೇಳ್ತಿರೋದೆಲ್ಲ ತಿಟ್ಟವೆ. ಯಾಕಮ್ಮರೆ ನನ್ನ ಮಾತ್ಮೇಕೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ಅಯ್ಯಯ್ಯ, ನಿನ್ನಲ್ದೆ ಇನ್ಯಾನ ನಂಬ್ಲಿ ಪುಟ್ಟಕ್ಕ? ಅದಕ್ಕೆ ಅಲ್ವೇ ನನ್ನ ಮಗನ ಮ್ಯಾಕೆ ನಿಗಾ ಇಡು ಅಂತ ನಿನ್ಗೆ ಹೇಳಿದ್ದು. ಅಯ್ಯೋ ಅಮ್ಮವ್ರೆ, ನಾವು ಅವನ ಮೇಲೆ ನಿಗಾ ಇಡೋಷ್ಟು ಹುಡುಗಾಟದ ಹುಡುಗ ಅಲ್ಲ. ಅವ್ನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ದಾರಿಯಾಗಿ ಹೋಗ್ಬೇಕು, ಯಾವ ದಾರಿ ಅಲ್ಲ ಅನ್ನೋದು ಎಲ್ಲ ಗೊತ್ತಾಯ್ತದೆ. ಅಷ್ಟು ಪ್ರಜ್ಞೆ ಐತೆ ಅವನಿಗೆ. ಯೋನು, ನನ್ನ ಮಗನ ಮ್ಯಾಕೆ ನನಗಿಂತ ನೀನೇ ಸ್ಯಾನೆ ನಂಬಿಕೆ ಮಡಗಿದ್ಯಾ. ಅದನ್ನ ಅವನು ಉಳಿಸ್ಕೊಂಡು ಹೋದ್ರೆ ಆಟೆ ಸಾಕು. ಇಲ್ಲಿವರೆಗೂ ಉಳಿಸ್ಕೊಂಡವನೆ, ಮುಂದಕ್ಕೂ ಉಳಿಸ್ಕೊಂತಾನೆ. ಕಂಟಿ ನಿಂತವ ಅದ್ಯಾವ ಹುಡ್ಗಿ ಅಂತೀಯೋ ನಾನು ಹೇಳದ್ನ ಪುಟ್ಟಕ್ಕ? ಹೇಳವ್ರೆ, ಆದರೆ ಯಾರಿಗೂ ಹೇಳ್ಬಾರ್ದು ಅಂತ ನಂತವ ಮಾತು ತಕ್ಕಂಡವ್ರೆ. ಮಾತು ಹೆಂಗೆ ಮುರಿಯೋದು? ನೀನು ಮಾಡಿದ್ರೆ ಹಿಂಗೆ ಹೇಳ್ತೀಯ, ಅವ್ನು ನೋಡಿದ್ರೆ ಅದೇನೋ ಸರ್ಪ್ರೈಜು ಅಂತೆಲ್ಲ ಹೇಳ್ತಾನೆ. ನಾನೇ ನೋಡ್ತೀನಿ ಇದೆಲ್ಲ ಎಲ್ಲಿಗೆ ಮುಟ್ತೈತೆ ಅಂತ. ಎಲ್ಲ ಒಳ್ಳೇದಾಯ್ತದೆ, ನೀವು ಏನು ತಲೆ ಕೆಡಿಸ್ಕೋಬೇಡಿ, ನಿಶ್ಚಿಂತೆಯಾಗಿರಿ. ಆದ್ರೂ ಈ ಆಳಾದ ಮನಸ್ಸಿಗೆ ಒಂದು ಕುತೂಹಲ ಅಂತ ಇರ್ತೈತಲ್ಲ ಪುಟ್ಟಕ್ಕ. ನನ್ನ ಮಗ ಲಗ್ನ ಆಗ ಹುಡುಗಿ ಹೆಂಗವಳೆ, ಏನ್ ಮಾಡ್ತಾಳೆ ಅಂತೆಲ್ಲ ತಿಳ್ಕೋಬೇಕು ಅಂತ ಬೈಕ್ ಆಯ್ತೈತೆ. ನಿಮಗೆ ತಿಳಿಸ್ದೆ ಅಳಿಯಂದ್ರು ಏನು ಮಾಡಕ್ಕಿಲ್ಲ, ಆಯ್ತಾ? ಈ ಸಂದರ್ಭದಾಗೆ ನಾನು ಒಂದು ಮಾತು ಮಾತ್ರ ಹೇಳ್ಬಲ್ಲೆ. ನಿಮ್ಮ ಮನೆಗೆ ಸೊಸೆಯಾಗಿ ಬರೋವಂಥ ಹುಡುಗಿ ಇವನು ಗುಣಗಳಿರ್ಬೇಕೋ ಎಲ್ಲ ಗುಣಗಳಿರೋಳೆ ಸೊಸೆಯಾಗಿ ಬರ್ತಾಳೆ. ಇವನು ನಿನ್ನ ಬಾಯಿ ಅರ್ಕೆ ನನಗೆ ನನ್ನ ಮಗ ಒಂದು ಒಳ್ಳೆ ಹುಡುಗಿನ ಹುಡ್ಕೊಂಡ್ರೆ ಆಟೆ ಸಾಕು ಪುಟ್ಟಕ್ಕ. ಎಲ್ಲ ಆಯ್ತದೆ, ನೋಡ್ತಾ ಇರಿ, ಶೀಘ್ರದಲ್ಲೇ ಮದುವೆ ಕೆಲಸ ಎಲ್ಲ ಶುರುವಾಯ್ತದೆ. ನೀನು ಹೇಳದ್ಮ್ಯಾಕೆ ಈಗ ನನ್ನ ಮನಸ್ಸಿನ ಭಾರ ಕಡಿಮೆ ಆಯ್ತು ಮಾಡು. ಇನ್ನು ಮ್ಯಾಕೆ ಏನೂ ಭಾರ ಇರೋಕ್ಕಿಲ್ಲ. ಮಗನು ಸೊಸೆನೂ ಮನೆ ತುಂಬಿಸ್ಕೊಳ್ಳೋಕ್ಕೆ ತಯಾರು ಮಾಡ್ಕೊಳ್ಳಿ. ಅಂತ ಗಳಿಗೆಗೋಸ್ಕರನೇ ತುದಿಗಾಲಲ್ಲಿ ಕಾಯ್ತೀವಿ ಪುಟ್ಟಕ್ಕ. ಈ ಜೀವಕ್ಕೆ ಅದೊಂದು ಬಿಟ್ರೆ ಬೇರೆ ಇನ್ನೇನು ಆಸೆನಿಲ್ಲ. ಅಮ್ಮರೇ, ಸಿರಿ ನಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ, ಇನ್ನೂ ಮಾಡೇ ಇಲ್ಲ. ಮಾಡ್ಬೋದೇನೋ? ಆಯ್ತಾಯ್ತು. ಅತ್ತೆ ಅಳಿಯ ಸ್ಯಾನೆ ಬ್ಯುಸಿ ಆಗಿದ್ದೀರಾ, ಇರ್ಲಿ. ಮೊದಲು ಏನು ಇಸಿ ಅಂತ ಅಂತವ ಕೇಳು, ನಾನು ಇಂಥವ ಆಮ್ಯಾಕೆ ಮಾತಾಡ್ತೀನಿ. ಆಯ್ತು, ಫೋನ್ ಮಾಡ್ಗನೆ.